ಯುದ್ಧದ ಪರಿಣಾಮವನ್ನ ನಾವು ಎದುರಿಸ್ತಾನೆ ಇದೀವಿ. ನಮ್ಮವರೆಗೂ ಕೂಡ ಅದರ ಬಿಸಿ ತಟ್ಟುತ್ತಾನೆ ಇದೆ. ಗ್ಯಾಸ್ ದರ ಏರಿಕೆಯಾಗಿದೆ, ನಿಮಗೆ ಗೊತ್ತಿದೆ. ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ ಏರಿಕೆಯಾಗಿ ಹೋಟೆಲ್ ಉದ್ಯಮ ಒಂದು ರೀತಿಯಲ್ಲಿ ಡೋಲಾಯಮಾನವಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹೋಟೆಲ್ಗಳು ಸಂಪೂರ್ಣ ಈ ಗ್ಯಾಸ್ ದರ ಏರಿಕೆಯಿಂದಾಗಿ ಮುಚ್ಚುವಂತ ಸ್ಥಿತಿಗೆ ಬಂದಿರೋದು ವಿಚಾರ ತಮಗೆ ಗೊತ್ತಿರುವಂತದ್ದು. ಸದ್ಯಕ್ಕೆ ನೀವು ಗಮನಿಸ್ತಾ ಇರೋ ಹಾಗೆ ಕಮರ್ಷಿಯಲ್ ಸಿಲಿಂಡರ್ನ ದರ ಏರಿಕೆ ಗ್ರಾಹಕರಿಗೆ ಮತ್ತೊಂದು ಭರೆ ಎಳೆದಿದೆ. ಸರ್ಕಾರ ಹೋಟೆಲ್ ತಿಂಡಿಗಳ ದರದಲ್ಲಿ ಮತ್ತೆ ಏರಿಕೆಯಾಗಿದೆ. ದರ ಏರಿಕೆಗೆ ಹೋಟೆಲ್ ಮಾಲೀಕರು ನಿರ್ಧಾರ ಮಾಡಿದ್ದಾರೆ. ದರ ಏರಿಕೆ ಅನಿವಾರ್ಯ ಅಂತೇಳಿ ಹೋಟೆಲ್ ಓನರ್ ರೂಪಶಾಸ್ತ್ರಿ ಅವರು ಹೇಳಿದ್ದಾರೆ. ಕೆಜಿ ಕಮರ್ಷಿಯಲ್ ಸಿಲಿಂಡರ್ ದರ ನಿನ್ನೆ ಸರಿಸುಮಾರು 993 ರೂಪಾಯಿ ಏರಿಕೆಯಾಗಿತ್ತು. ಈ ಬೆನ್ನಲ್ಲೇ ಹೋಟೆಲ್ನವರು ಕೂಡ ಇದೀಗ ಆಹಾರ ತಿಂಡಿಗಳ ಬೆಲೆಯನ್ನು ಏರಿಕೆ ಮಾಡಲು ಮುಂದಾಗಿರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ರಸಪಾಕ ಹೋಟೆಲ್ನ ಓನರ್ ಆಗಿರುವಂತಹ ರೂಪಶಾಸ್ತ್ರಿ ಇದ್ರೆ ಅವರು ಮಾತನಾಡಿಸ್ಕೊಂಡು ಹೋಗೋಣ. ಮೇಡಮ್, ಈಗ ಸಿಲಿಂಡರ್ ಬೆಲೆ ಏರಿಕೆಯಾದ ಬೆನ್ನಲ್ಲೇ ಹೋಟೆಲ್ನವರು ಕೂಡ ನೀವು ಕೂಡ ಈಗ ತಿಂಡಿ ದರ ಏರಿಕೆ ಮಾಡಲು ಮುಂದಾಗಿರುವಂತಹ ಎಷ್ಟು ಏರಿಕೆ ಆಗಬಹುದು, ಯಾವಾಗಿಂದ ಇದು ಏರಿಕೆ ಆಗುತ್ತೆ? ಈಗ ಸರಿಸುಮಾರು 1,600 ರೂಪಾಯಿಗಳಷ್ಟು ಏರಿಕೆ ಆಗಿದೆ ಒಂದು ಸಿಲಿಂಡರ್ ಮೇಲೆ 1.5 ತಿಂಗಳಲ್ಲಿ. ಏನು ಯುದ್ಧ ಸ್ಟಾರ್ಟ್ ಆಯ್ತು ಅವಾಗಿಂದ ಏರಿಕೆ ಆಗ್ತಾ ಇವತ್ತು ನಿನ್ನೆ ಒಂದು ಶಾಕ್ ನಮ್ಗೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಸರಿಸುಮಾರು 1,000 ರೂಪಾಯಿ ಒಂದು ಸಿಲಿಂಡರ್ಗೆ ಜಾಸ್ತಿ ಮಾಡಿರುವಂತದ್ದು. ಹೀಗಾಗಿ ಕೇಂದ್ರ ಸರ್ಕಾರ ಇವತ್ತು ಹಗಲು ದರೋಡೆಗೆ ಇಳಿದು ಬಿಟ್ಟಿದೆ. ನಾವಿದನ್ನ ಖಂಡಿಸ್ತೀವಿ. ಮತ್ತೆ ಈ ಮುಂದಿನ ದಿನಗಳಲ್ಲಿ ಇವಾಗ ನಮ್ಗೆ 20-25% ರೇಟ್ ಜಾಸ್ತಿ ಮಾಡಲೇಬೇಕು, ಬೇರೆ ಯಾವುದೇ ದಾರಿ ಇಲ್ಲ. ಇವತ್ತು ಯಾವಾಗಿಂದ ಈ ಒಂದು ದರ ಜಾರಿಯಾಗುತ್ತೆ? ಇವಾಗ ನಾವು ನಮ್ಮ ಅಸೋಸಿಯೇಷನ್ ಅಂತ ಮಾತಾಡಿದೀವಿ. ಇನ್ನೊಂದು 2-3 ದಿನಗಳಲ್ಲಿ ನಾವೆಲ್ಲರೂ ಒಂದು ತೀರ್ಮಾನವನ್ನ ಕೈಗೊಳ್ತೀವಿ. ಬೇರೆ ಏನಾದರೂ ಹೋರಾಟ ಮಾಡುವ ಪ್ಲಾನ್ ಇದೆಯಾ? ಈಗ ರಾಜ್ಯದಾದ್ಯಂತ 1 ದಿನಗಳ ಮಟ್ಟಿಗೆ ಆದ್ರೂ ಎಲ್ಲಾ ಹೋಟೆಲ್ಗಳನ್ನ ಕ್ಲೋಸ್ ಮಾಡುವಂತಹ ಒಂದು ನಿರ್ಧಾರವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಮಾನ್ಯ ಜಿ.ಕೆ. ಶೆಟ್ಟರ್ ಹತ್ರನೂ ನಾನು ನಿನ್ನೆ ಮನವಿ ಮಾಡಿದ್ದೆ. ಹಾಗೆ ಎಲ್ಲರೂ ಕೂತ್ಕೊಂಡು ಮಾತಾಡೋಣ ಅಂತಾನು ಅವ್ರು ಮುಂದಿನ ದಿನಗಳಲ್ಲಿ ನಾವು ನಿರ್ಧಾರ ತಗೊಳ್ತೀವಿ. ಈ ಹಿಂದೆ ಕೂಡ ದರ ಏರಿಕೆ ಆಗಿತ್ತು, ಆಹಾರ ತಿಂಡಿಗಳ ದರ ಏರಿಕೆ ಆಗಿತ್ತು, ಯಾವಾಗ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಅಂತಾಯ್ತು. ಇದೀಗ ಮತ್ತೆ ದರ ಏರಿಕೆ. ಗ್ರಾಹಕರು ಏನಂತ ಇದ್ದಾರೆ, ಗ್ರಾಹಕರಿಗೆ ಇದು ಹೊರೆ ಆಗಲ್ವಂತ? ಈಗ ಇದು ಎಲ್ಲಿವರೆಗೆ ಬಂದ್ಬಿಟ್ಟಿದೆ ಅಂದ್ರೆ ಗ್ರಾಹಕರಿಗೆ ಹೋಟ್ಲಿಗೆ ಹೋಗಕ್ಕೆ ಭಯ ಬರೋ ರೀತಿ ಆಗ್ಬಿಟ್ಟಿದೆ. ನಾವು ಒಂದು ಲಿಮಿಟೆಡ್ ಇರುತ್ತೆ ಯಾವುದೇ ಪಾಕೆಟ್. ಒಂದು 50 ರೂಪಾಯಿ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು, 100 ರೂಪಾಯಿ ಲಂಚ್ ಮುಗಿಸಬೇಕು ಅಂತ ಇರೋ ಕಡೆ ಇವತ್ತು 150 ರೂಪಾಯಿ ಕೊಡಿ ಅಂದ್ರೆ ಅವ್ರ ದುಡಿಮೆ ಶಕ್ತಿ ಎಷ್ಟಿದೆ ಅಷ್ಟೇ ಇರುವಂತದ್ದು. ಇವತ್ತು ಗ್ರಾಹಕರಿಗೆ ನಾವು ಇದು ಹೊರೆ ಹಾಕುವಂತದ್ದು ಅಲ್ಲ, ಮತ್ತೆ ನಮ್ದೇ ಆದಂತಹ ಒಂದು ಕಾರ್ಮಿಕ ವರ್ಗ ಕೂಡ ಇದರಲ್ಲಿ ನಮ್ಮ ಜೊತೆ ಕೈ ಜೋಡಿಸಿಕೊಂಡಿರೋದ್ರಿಂದ ಅವರದೇ ಆದ ಒಂದು ಜವಾಬ್ದಾರಿಗಳು ನಮ್ಗಿರುತ್ತೆ. ಹೀಗಿರುವಾಗ ಕೇಂದ್ರ ಸರ್ಕಾರ ಪದೇ ಪದೇ ಈ ತರ ಬರೆ ಹಾಕ್ತಾ ಹೋದ್ರೆ ನೀವು ಈ ಇಂಡಸ್ಟ್ರಿಯನ್ನ ಮುಚ್ಚುವಂತಹ ಒಂದು ಹುನ್ನಾರವನ್ನು ನಡೆಸಿದ್ದೀರಾ ಅಂತ ನಾನು ಕೇಳ್ತೀನಿ. ನಿಮ್ಗೆ ಒಂದಿನಕ್ಕೆ ಎಷ್ಟು ಗ್ಯಾಸ್ ಬೇಕಾಗುತ್ತೆ, ಮತ್ತೆ ಈ ಹೆಚ್ಚುವರಿ ಹಣ ಆಗಿರೋ ತಿಂಗಳಿಗೆ ನಿಮ್ಗೆ ಎಷ್ಟು ಹೊರೆ ಆಗುತ್ತೆ? ಈಗ ನಮಗೆ ದಿನಕ್ಕೆ 3-4 ಸಿಲಿಂಡರ್ ಬೇಕಿತ್ತು. ಇವಾಗ ನಾವು ಆಲ್ಮೋಸ್ಟ್ 50-60 ಮೆನುನ ಕಟ್ ಡೌನ್ ಮಾಡಿದೀವಿ. ಹಾಗಾಗಿ ನಾವು 2-2.5 ಸಿಲಿಂಡರ್ ಅಂತೂ ಬೇಕೇ ಬೇಕು. ಇವತ್ತು ಸಿಲಿಂಡರ್ ಬಂದಿಲ್ಲ. ಕಾಳಸಂತೆಯಲ್ಲಿ ಇವತ್ತು ಕೂಡ ಸಿಲಿಂಡರ್ ಸಿಗ್ತಾ ಇದೆ. 4-4,500 ರೂಪಾಯಿ, 5,000-5,500 ರೂಪಾಯಿವರೆಗೂ ಮಾರಾಟ ಆಗ್ತಿದೆ. ನೀವು ಜಾಸ್ತಿ ಕೊಟ್ಟರೆ ನಾವು ರೇಟಲ್ಲಿ ನಿಮಗೆ ಸಿಲಿಂಡರ್ ಕೊಡ್ತೀವಿ ಅನ್ನುವಂಥದ್ದು ಇವತ್ತು 5,000 ರೂಪಾಯಿಗೂ ನಿಮ್ಗೆ ಸಿಲಿಂಡರ್ ಸಿಗತ್ತೆ. ಹಾಗಿದ್ರೆ ಇದು ಯಾಕೆ ಈ ತರ ಆಗ್ತಾ ಇದೆ, ಮತ್ತೆ ಇದರಿಂದ ಏನು ಹುನ್ನಾರ ಇದೆ ಅಂತ ನಮ್ಗೆ ಗೊತ್ತಾಗಬೇಕು. ಹೆಚ್ಚುವರಿ ಹಣ ನಿಮ್ಗೆ ಒಂದು ತಿಂಗಳಿಗೆ ಎಷ್ಟು ಹೊರೆ ಆಗುತ್ತೆ? ಸುಮಾರು 1.5 ಲಕ್ಷ ರೂಪಾಯಿ ನಮ್ಗೆ ಹೊರೆ ಆಗುತ್ತೆ. ಮತ್ತೆ ಯಾವುದೇ ಕಾರಣಕ್ಕೂ ನಮ್ಮ ಎಲ್ಲ ಕಾರ್ಮಿಕ ವರ್ಗದವರು ಸಹ ರೋಡಿಗೆ ಬರುವಂತಹ ಒಂದು ಭಯ ನಮಗೂ ಇದೆ. ಇವಿಷ್ಟು ರಸಪಾಕ ಹೋಟೆಲ್ ಓನರ್ ಆಗಿರುವಂತಹ ರೂಪಶಾಸ್ತ್ರಿ ಅವರು. ಮತ್ತು ನಮಗೆ ದರ ಏರಿಕೆ ಅನಿವಾರ್ಯ, ಇಲ್ಲದಿದ್ದರೆ ಹೋಟೆಲ್ ಅನ್ನು ಮುಚ್ಚುವಂತಹ ಪರಿಸ್ಥಿತಿ ಬರಬಹುದು. ಇದೇ ಕಾರಣಕ್ಕಾಗಿ ನಾವು ದರವನ್ನು ಏರಿಕೆ ಮಾಡುವುದಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾಸ್ ದರ ಇದೇ ರೀತಿಯಾಗಿ ಏರ್ತಾ ಹೋದ್ರೆ ಅನಿವಾರ್ಯವಾಗಿ ನಾವು ಹೋಟೆಲ್ಗಳನ್ನ ಮುಚ್ಚಬೇಕಾದಂತ ಪರಿಸ್ಥಿತಿ ಬರುತ್ತೆ. ಅನಿವಾರ್ಯವಾಗಿ ನಾವು ರೇಟ್ ಏರಿಕೆ ಮಾಡಬೇಕಾದಂತ ಪರಿಸ್ಥಿತಿ ಬರುತ್ತೆ. ಬೆಳಗಾವಿಯಲ್ಲಿ ಹೋಟೆಲ್ ಮಾಲೀಕರೊಬ್ಬರು ಮಾತಾಡ್ತಾ ಹೇಳಿದ್ದಾರೆ ನೋಡಿ, ಅನಿವಾರ್ಯವಾಗಿ ಬೆಲೆ ಏರಿಸಲೇಬೇಕಾಗತ್ತೆ, ನಾವು ಬೇಕು ಅಂತ ಹೇಳಿ ಮಾಡೋದಿಲ್ಲ. ಬಟ್ ಆದ್ರೆ ಇದೇ ರೀತಿಯಾಗಿ ರೇಟ್ ಹೈಕ್ ಆದ್ರೆ, ಗ್ಯಾಸ್ ರೇಟ್ ಹೈಕ್ ಆದ್ರೆ ಮತ್ತೇನ್ ಮಾಡ್ಲಿಕ್ಕೆ ಸಾಧ್ಯ? ನಾವು ದರ ಏರಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಗ್ಯಾಸ್ ರೇಟ್ ಬಹಳ ಜಾಸ್ತಿ ಆಗಿದೆ ಸರ್. ಮೊದಲು ಯುದ್ಧ ಪ್ರಾರಂಭವಾಗಿಂತ ಮೊದಲು 1,700 ರೂಪಾಯಿ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತದೆ. ಯುದ್ಧ ಆರಂಭವಾದ ನಂತರ 2,200-300 ರೂಪಾಯಿ ಗ್ಯಾಸ್ ಕೊಡ್ತಿದ್ರು. ನಾವು ಕಟ್ಟಿಗೆ ಒಲೆ ಚಾಲೂ ಮಾಡಿದ್ದೇವೆ. ಗ್ಯಾಸ್ ಇಲ್ಲಿ ಸಂಪೂರ್ಣ 2,200 ರೂಪಾಯಿ ಗ್ಯಾಸ್ ಸ್ವಲ್ಪ ಮಧ್ಯದಲ್ಲಿ ಬಿಡೋಕೆ ಪ್ರಾರಂಭ ಮಾಡಿದ್ರ. ಅವಾಗ ಕಟ್ಟಿಗೆ ಒಲೆ ಸಂಪೂರ್ಣ ಬಂದ್ ಮಾಡಿ ಮಧ್ಯದಲ್ಲಿ ಸ್ವಲ್ಪ ಗ್ಯಾಸ್ ಅಲ್ಲಿ ಇದು ಮಾಡ್ತಿದ್ರು. ಇವಾಗ 3,000 ಆಗಿದೆ ಮತ್ತೆ ಗ್ಯಾಸ್. ಇದರಿಂದ ಬಹಳ ಪರಿಣಾಮ ಹೊಡೆತ ಬೀಳ್ತಿದೆ ಸರ್. ತಿಂಡಿಯಲ್ಲಿ ಏನು ಹೇಳುವಂತ ಜಾಸ್ತಿ ಮಾಡಿಲ್ಲ. ಒಂದೇ ಸಲ ಗ್ಯಾಸ್ 3,000 ಜಾಸ್ತಿ ಮಾಡಿದ್ರಗೋಸ್ಕರ ನಾವೇನು 15, 20, 50 ರೂಪಾಯಿ ಜಾಸ್ತಿ ಮಾಡ್ಲಿಕ್ಕೆ ಆಗಲ್ಲ ಸರ್. ಒಂದು 5 ರೂಪಾಯಿ ಮಾಡಬಹುದು ಅಷ್ಟೇ. 5 ರೂಪಾಯಿ ಆಲ್ರೆಡಿ ಮಾಡಿದ್ವಿ ಒಂದೊಂದು ಐಟಮ್ ಮೇಲೆ. ಇಡ್ಲಿ, ದೋಸೆ ಮತ್ತೆ ರೇಟ್ ಜಾಸ್ತಿ ಮಾಡಿದ್ರೆ ಕಸ್ಟಮರ್
ಆ ಕಡೆ ಈ ಕಡೆ ನಮ್ಮಲ್ಲಿ ಬರುವಂತ ರೆಗ್ಯುಲರ್ ಕಸ್ಟಮರ್ ಅಲ್ಲಿ ಬೇರೆ ಕಡೆ ಹೋಗುವಂತ ರೇಟ್ ಎಲ್ಲಿ ಕಡಿಮೆ ಇದೆ ಅಲ್ಲಿ ಹೋಗ್ತಾರೆ. ಆದ್ರೆ ಎಲ್ಲಿ ಹೋದ್ರು ಅಷ್ಟೇ ಸಿಗೋದು, ಇಲ್ಲಿಗಿಂತ ಜಾಸ್ತಿನೇ ಇರ್ತದೆ. ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ಫುಡ್ ದೋಸೆ ಐಟಮ್ ಸಂಪೂರ್ಣವಾಗಿ ಬಂದ್ ಮಾಡಿ ಸರ್. ಮಸಾಲಾ ದೋಸೆ, ಉತ್ತಪ್ಪ, ಸೆಟ್ ದೋಸೆ ಇವೆಲ್ಲ ಬೆಳಿಗ್ಗೆ 7 ಗಂಟೆಗೆ ನಮ್ದು ರೆಗ್ಯುಲರ್ ಚಾಲು ಇರ್ತಿತ್ತು. ಇವಾಗ ನಾವು ಸಂಜೆ 4 ಗಂಟೆಗೆ ಚಾಲು ಮಾಡ್ತಿದ್ವಿ. ಸರ್, ಈಗ ಗ್ಯಾಸ್ ಸಿಲಿಂಡರ್ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ನಮಗೆ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಇದೆ. ಆಮೇಲೆ ಗ್ರಾಹಕರು ಜಾಸ್ತಿ ರೇಟ್ ಜಾಸ್ತಿ ಮಾಡಿದ್ರಿಂದ ಸ್ವಲ್ಪ ಕೇಳ್ತಾ ಇದಾರೆ ಅದಕ್ಕೆ ಏನಂತ. ಮತ್ತೆ ಸರ್, ನಮ್ಗೆ ಸರ್ಕಾರಕ್ಕೆ ಅದೇ ಆಗ್ರಹ ಮಾಡೋದು, ಸ್ವಲ್ಪ ನಮ್ಗೆ ಗ್ಯಾಸ್ ಸಿಲಿಂಡರ್ ಸಪ್ಲೈ ಬೇಗ ಕೊಡಿ ಅಂತ ಆಗ್ರಹ ಮಾಡೋದು ಸರ್, ಸ್ವಲ್ಪ ಕೇಳ್ಕೊಳ್ಳೋದು. ಪ್ಲಸ್ ನಮ್ಗೆ ಈಗ ಗ್ಯಾಸ್ ಶಾರ್ಟೇಜ್ ಇರೋದ್ರಿಂದ ನಾವು 3-4 ಐಟಮ್ಸ್ ಎಲ್ಲ ಬಂದಿಟ್ಟಿದ್ದೀವಿ ಸರ್. ದೋಸಾ ಆಮೇಲೆ ಉತ್ತಪ್ಪ ಎಲ್ಲ ಬಂದಿಟ್ಟಿದ್ದೀವಿ. ಸೊ ಅದೇ ಸರ್ಕಾರಕ್ಕೆ ಅದೇ ಆಗ್ರಹ ಮಾಡಿ ಸ್ವಲ್ಪ ಬೇಗ ಕೊಡಿ ಗ್ಯಾಸ್ ಸಿಲಿಂಡರ್ ಅಂತ ಕೇಳ್ಕೊಳ್ಳೋದು. ರೇಟ್ಸು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ನಮ್ಮ ಕಡೆ ಏನು ಫಾಯ್ದಾನೇ ಉಳಿತಾ ಇಲ್ಲ, ಎಲ್ಲ ಜಸ್ಟ್ ಹಂಗೆ ಮೇಂಟೈನ್ ನಡೀತಾ ಇದೆ ಅಷ್ಟೇ ಕೇಳ್ಕೊಳ್ಳೋದು ಸರ್. ಪರಿಸ್ಥಿತಿ ಅದೇ, ಈಗ ಹೋಟೆಲ್ ಚಾಲೂ ಇಡೋಣ ಬಂದ್ ಇಡೋಣ ಗೊತ್ತಾಗ್ತಾ ಇಲ್ಲ. ಆದ್ರೂ ಎಲ್ಲ ಮೇಂಟೆನೆನ್ಸ್ಗೋಸ್ಕರ ಚಾಲೂ ಇಡ್ತಾ ಇದೀವಿ. ಅದೇ ನಡೆದಿದೆ ಸರ್. ಅದೇ ಗ್ರಾಹಕರಿಗೆ ರೇಟ್ ಜಾಸ್ತಿ ತಗೊಂಡ್ರೆ ಅವರು ಎದಕ್ಕೆ ಏನಂತ ಕೇಳ್ತಾರೆ. ಅದೇ ಆಯಿಲ್ ರೇಟ್, ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ನಾವು 5-10 ರೂಪೀಸ್ ಅಷ್ಟೇ ಜಾಸ್ತಿ ಮಾಡಿದ್ವಿ ಸರ್ ಪರ್ ಐಟಮ್ ಮೇಲೆ. ಐಟಮ್ಸ್ ಬಹಳ ಕಡಿಮೆ ಆಗ್ತಾ ಇದೆ ಈಗ ಮಾಡೋದು ಸರ್. 5ರಿಂದ 10 ರೂಪಾಯಿ ಜಾಸ್ತಿ ಮಾಡಿದೀವಿ ಪ್ಲೇಟ್ ಮೇಲೆ. ಯುದ್ಧದ ಪರಿಣಾಮವನ್ನ ನಾವು ಎದುರಿಸ್ತಾನೆ ಇದೀವಿ. ನಮ್ಮವರೆಗೂ ಕೂಡ ಅದರ ಬಿಸಿ ತಟ್ಟುತ್ತಾನೆ ಇದೆ. ಗ್ಯಾಸ್ ದರ ಏರಿಕೆಯಾಗಿದೆ, ನಿಮಗೆ ಗೊತ್ತಿದೆ. ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ ಏರಿಕೆಯಾಗಿ ಹೋಟೆಲ್ ಉದ್ಯಮ ಒಂದು ರೀತಿಯಲ್ಲಿ ಡೋಲಾಯಮಾನವಾದಂತ ಸ್ಥಿತಿ ನಿರ್ಮಾಣವಾಗಿದೆ. ಹೋಟೆಲ್ಗಳು ಸಂಪೂರ್ಣ ಈ ಗ್ಯಾಸ್ ದರ ಏರಿಕೆಯಿಂದಾಗಿ ಮುಚ್ಚುವಂತ ಸ್ಥಿತಿಗೆ ಬಂದಿರೋದು ವಿಚಾರ ತಮಗೆ ಗೊತ್ತಿರುವಂತದ್ದು. ಸದ್ಯಕ್ಕೆ ನೀವು ಗಮನಿಸ್ತಾ ಇರೋ ಹಂಗೆ ಕಮರ್ಷಿಯಲ್ ಸಿಲಿಂಡರ್ನ ದರ ಏರಿಕೆ ಗ್ರಾಹಕರಿಗೆ ಮತ್ತೊಂದು ಭರೆ ಎಳೆದಿದೆ. ಸರ್ಕಾರ ಹೋಟೆಲ್ ತಿಂಡಿಗಳ ದರದಲ್ಲಿ ಮತ್ತೆ ಏರಿಕೆಯಾಗಿದೆ. ದರ ಏರಿಕೆಗೆ ಹೋಟೆಲ್ ಮಾಲೀಕರು ನಿರ್ಧಾರ ಮಾಡಿದ್ದಾರೆ. ದರ ಏರಿಕೆ ಅನಿವಾರ್ಯ ಅಂತೇಳಿ ಹೋಟೆಲ್ ಓನರ್ ರೂಪಶಾಸ್ತ್ರಿ ಅವರು ಹೇಳಿದ್ದಾರೆ. 19 ಕೆಜಿ ಕಮರ್ಷಿಯಲ್ ಸಿಲಿಂಡರ್ ದರ ನಿನ್ನೆ ಸರಿಸುಮಾರು 993 ರೂಪಾಯಿ ಏರಿಕೆಯಾಗಿತ್ತು. ಈ ಬೆನ್ನಲ್ಲೇ ಹೋಟೆಲ್ನವರು ಕೂಡ ಇದೀಗ ಆಹಾರ ತಿಂಡಿಗಳ ಬೆಲೆಯನ್ನು ಏರಿಕೆ ಮಾಡಲು ಮುಂದಾಗಿರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ರಸಪಾಕ ಹೋಟೆಲ್ನ ಓನರ್ ಆಗಿರುವಂತಹ ರೂಪಶಾಸ್ತ್ರಿ ಇದ್ರೆ ಅವರು ಮಾತನಾಡಿಸ್ಕೊಂಡು ಹೋಗೋಣ. ಮೇಡಮ್, ಈಗ ಸಿಲಿಂಡರ್ ಬೆಲೆ ಏರಿಕೆ ಆದ ಬೆನ್ನಲ್ಲೇ ಹೋಟೆಲ್ನವರು ಕೂಡ ನೀವು ಕೂಡ ಈಗ ತಿಂಡಿ ದರ ಏರಿಕೆ ಮಾಡಲು ಮುಂದಾಗಿರುವಂತಹ ಎಷ್ಟು ಏರಿಕೆ ಆಗಬಹುದು, ಯಾವಾಗಿಂದ ಇದು ಏರಿಕೆ ಆಗುತ್ತೆ? ಈಗ ಸರಿಸುಮಾರು 1,600 ರೂಪಾಯಿಗಳಷ್ಟು ಏರಿಕೆ ಆಗಿದೆ ಒಂದು ಸಿಲಿಂಡರ್ ಮೇಲೆ 1.5 ತಿಂಗಳಲ್ಲಿ. ಏನಿ ಯುದ್ಧ ಸ್ಟಾರ್ಟ್ ಆಯ್ತು ಅವಾಗಿಂದ ಏರಿಕೆ ಆಗ್ತಾ ಇವತ್ತು ನಿನ್ನೆ ಒಂದು ಶಾಕ್ ನಮ್ಗೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಸರಿಸುಮಾರು 1,000 ರೂಪಾಯಿ ಒಂದು ಸಿಲಿಂಡರ್ಗೆ ಜಾಸ್ತಿ ಮಾಡಿರುವಂತದ್ದು. ಹೀಗಾಗಿ ಕೇಂದ್ರ ಸರ್ಕಾರ ಇವತ್ತು ಹಗಲು ದರೋಡೆಗೆ ಇಳಿದು ಬಿಟ್ಟಿದೆ. ನಾವಿದನ್ನ ಖಂಡಿಸ್ತೀವಿ. ಮತ್ತೆ ಈ ಮುಂದಿನ ದಿನಗಳಲ್ಲಿ ಇವಾಗ ನಮ್ಗೆ 20-25% ರೇಟ್ ಜಾಸ್ತಿ ಮಾಡಲೇಬೇಕು, ಬೇರೆ ಯಾವುದೇ ದಾರಿ ಇಲ್ಲ. ಇವತ್ತು ಯಾವಾಗಿಂದ ಈ ಒಂದು ದರ ಜಾರಿಯಾಗುತ್ತೆ? ಇವಾಗ ನಾವು ನಮ್ಮ ಅಸೋಸಿಯೇಷನ್ ಅಂತ ಮಾತಾಡಿದೀವಿ. ಇನ್ನೊಂದು 2-3 ದಿನಗಳಲ್ಲಿ ನಾವೆಲ್ಲರೂ ಒಂದು ತೀರ್ಮಾನವನ್ನ ಕೈಗೊಳ್ತೀವಿ. ಬೇರೆ ಏನಾದರೂ ಹೋರಾಟ ಮಾಡೋ ಪ್ಲಾನ್ ಇದೆಯಾ? ಈಗ ರಾಜ್ಯದಾದ್ಯಂತ 1 ದಿನಗಳ ಮಟ್ಟಿಗೆ ಆದ್ರೂ ಎಲ್ಲಾ ಹೋಟೆಲ್ಗಳನ್ನ ಕ್ಲೋಸ್ ಮಾಡುವಂತಹ ಒಂದು ನಿರ್ಧಾರವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಮಾನ್ಯ ಜಿ.ಕೆ. ಶೆಟ್ಟರ್ ಹತ್ರನೂ ನಾನು ನಿನ್ನೆ ಮನವಿ ಮಾಡಿದ್ದೆ. ಹಾಗೆ ಎಲ್ಲರೂ ಕೂತ್ಕೊಂಡು ಮಾತಾಡೋಣ ಅಂತಾನು ಅವ್ರು ಮುಂದಿನ ದಿನಗಳಲ್ಲಿ ನಾವು ನಿರ್ಧಾರ ತಗೊಳ್ತೀವಿ. ಈ ಹಿಂದೆ ಕೂಡ ದರ ಏರಿಕೆ ಆಗಿತ್ತು, ಆಹಾರ ತಿಂಡಿಗಳ ದರ ಏರಿಕೆ ಆಗಿತ್ತು, ಯಾವಾಗ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಆಯ್ತು. ಇದೀಗ ಮತ್ತೆ ದರ ಏರಿಕೆ. ಗ್ರಾಹಕರು ಏನಂತ ಇದ್ದಾರೆ, ಗ್ರಾಹಕರಿಗೆ ಇದು ಹೊರೆ ಆಗಲ್ವಂತ? ಈಗ ಇದು ಎಲ್ಲಿವರೆಗೆ ಬಂದ್ಬಿಟ್ಟಿದೆ ಅಂದ್ರೆ ಗ್ರಾಹಕರಿಗೆ ಹೋಟ್ಲಿಗೆ ಹೋಗಕ್ಕೆ ಭಯ ಬರೋ ರೀತಿ ಆಗ್ಬಿಟ್ಟಿದೆ. ನಾವು ಒಂದು ಲಿಮಿಟೆಡ್ ಇರುತ್ತೆ ಯಾವುದೇ ಪಾಕೆಟ್. ಒಂದು 50 ರೂಪಾಯಿ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು, 100 ರೂಪಾಯಿ ಲಂಚ್ ಮುಗಿಸಬೇಕು ಅಂತ ಇರೋ ಕಡೆ ಇವತ್ತು 150 ರೂಪಾಯಿ ಕೊಡಿ ಅಂದ್ರೆ ಅವ್ರ ದುಡಿಮೆ ಶಕ್ತಿ ಎಷ್ಟಿದೆ ಅಷ್ಟೇ ಇರುವಂತದ್ದು. ಇವತ್ತು ಗ್ರಾಹಕರಿಗೆ ನಾವು ಇದು ಹೊರೆ ಹಾಕುವಂತದ್ದು ಅಲ್ಲ, ಮತ್ತೆ ನಮ್ದೇ ಆದಂತಹ ಒಂದು ಕಾರ್ಮಿಕ ವರ್ಗ ಕೂಡ ಇದರಲ್ಲಿ ನಮ್ಮ ಜೊತೆ ಕೈ ಜೋಡಿಸ್ಕೊಂಡಿರೋದ್ರಿಂದ ಅವ್ರದೇ ಆದ ಒಂದು ಜವಾಬ್ದಾರಿಗಳು ನಮ್ಗಿರುತ್ತೆ. ಹೀಗಿರುವಾಗ ಕೇಂದ್ರ ಸರ್ಕಾರ ಪದೇ ಪದೇ ಈ ತರ ಬರೆ ಹಾಕ್ತಾ ಹೋದ್ರೆ ನೀವು ಈ ಇಂಡಸ್ಟ್ರಿಯನ್ನು ಮುಚ್ಚುವಂತಹ ಒಂದು ಹುನ್ನಾರವನ್ನು ನಡೆಸಿದ್ದೀರಾ ಅಂತ ನಾನು ಕೇಳ್ತೀನಿ. ನಿಮ್ಗೆ ಒಂದಿನಕ್ಕೆ ಎಷ್ಟು ಗ್ಯಾಸ್ ಬೇಕಾಗುತ್ತೆ, ಮತ್ತೆ ಈ ಹೆಚ್ಚುವರಿ ಹಣ ಆಗಿರೋ ತಿಂಗಳಿಗೆ ನಿಮ್ಗೆ ಎಷ್ಟು ಹೊರೆ ಆಗುತ್ತೆ? ಈಗ ನಮ್ಗೆ ದಿನಕ್ಕೆ 3-4 ಸಿಲಿಂಡರ್ ಬೇಕಿತ್ತು. ಇವಾಗ ನಾವು ಆಲ್ಮೋಸ್ಟ್ 50-60 ಮೆನುನ ಕಟ್ ಡೌನ್ ಮಾಡಿದೀವಿ. ಹಾಗಾಗಿ ನಾವು 2-2.5 ಸಿಲಿಂಡರ್ ಅಂತೂ ಬೇಕೇ ಬೇಕು. ಇವತ್ತು ಸಿಲಿಂಡರ್ ಬಂದಿಲ್ಲ. ಕಾಳಸಂತೆಯಲ್ಲಿ ಇವತ್ತು ಕೂಡ ಸಿಲಿಂಡರ್ ಸಿಗ್ತಾ ಇದೆ. 4-4,500 ರೂಪಾಯಿ, 5-5,500 ರೂಪಾಯಿವರೆಗೂ ಮಾರಾಟ ಆಗ್ತಿದೆ. ನೀವು ಜಾಸ್ತಿ ಕೊಟ್ಟರೆ ನಾವು ರೇಟಲ್ಲಿ ನಿಮಗೆ ಸಿಲಿಂಡರ್ ಕೊಡ್ತೀವಿ ಅನ್ನುವಂಥದ್ದು ಇವತ್ತು 5,500 ರೂಪಾಯಿಗೂ ನಿಮ್ಗೆ ಸಿಲಿಂಡರ್ ಸಿಗತ್ತೆ. ಹಾಗಿದ್ರೆ ಇದು ಯಾಕೆ ಈ ತರ ಆಗ್ತಾ ಇದೆ, ಮತ್ತೆ ಇದರಿಂದ ಏನು ಹುನ್ನಾರ ಇದೆ ಅಂತ ನಮ್ಗೆ ಗೊತ್ತಾಗಬೇಕು. ಹೆಚ್ಚುವರಿ ಹಣ ನಿಮ್ಗೆ ಒಂದು ತಿಂಗಳಿಗೆ ಎಷ್ಟು ಹೊರೆ ಆಗುತ್ತೆ? ಸುಮಾರು 1-1.25 ಲಕ್ಷ ರೂಪಾಯಿ ನಮ್ಗೆ ಹೊರೆ ಆಗುತ್ತೆ. ಮತ್ತೆ ಯಾವುದೇ ಕಾರಣಕ್ಕೂ ನಮ್ಮ ಎಲ್ಲ ಕಾರ್ಮಿಕ ವರ್ಗದವರು ಸಹ ರೋಡಿಗೆ ಬರುವಂತಹ ಒಂದು ಭಯ ನಮಗೂ ಇದೆ.
ಇವಿಷ್ಟು ರಸಪಾಕ ಹೋಟೆಲ್ ಓನರ್ ಆಗಿರುವಂತಹ ರೂಪಶಾಸ್ತ್ರಿ ಅವರು. ಮತ್ತು ನಮಗೆ ದರ ಏರಿಕೆ ಅನಿವಾರ್ಯ, ಇಲ್ಲದಿದ್ದರೆ ಹೋಟೆಲ್ ಅನ್ನು ಮುಚ್ಚುವಂತಹ ಪರಿಸ್ಥಿತಿ ಬರಬಹುದು. ಇದೇ ಕಾರಣಕ್ಕಾಗಿ ನಾವು ದರವನ್ನು ಏರಿಕೆ ಮಾಡುವುದಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾಸ್ ದರ ಇದೇ ರೀತಿಯಾಗಿ ಏರ್ತಾ ಹೋದ್ರೆ ಅನಿವಾರ್ಯವಾಗಿ ನಾವು ಹೋಟೆಲ್ಗಳನ್ನ ಮುಚ್ಚಬೇಕಾದಂತ ಪರಿಸ್ಥಿತಿ ಬರುತ್ತೆ. ಅನಿವಾರ್ಯವಾಗಿ ನಾವು ರೇಟ್ ಏರಿಕೆ ಮಾಡಬೇಕಾದಂತ ಪರಿಸ್ಥಿತಿ ಬರುತ್ತೆ. ಬೆಳಗಾವಿಯಲ್ಲಿ ಹೋಟೆಲ್ ಮಾಲೀಕರೊಬ್ಬರು ಮಾತಾಡ್ತಾ ಹೇಳಿದ್ದಾರೆ ನೋಡಿ, ಅನಿವಾರ್ಯವಾಗಿ ಬೆಲೆ ಏರಿಸಲೇಬೇಕಾಗತ್ತೆ, ನಾವು ಬೇಕು ಅಂತ ಹೇಳಿ ಮಾಡೋದಿಲ್ಲ. ಬಟ್ ಆದ್ರೆ ಇದೇ ರೀತಿಯಾಗಿ ರೇಟ್ ಹೈಕ್ ಆದ್ರೆ, ಗ್ಯಾಸ್ ರೇಟ್ ಹೈಕ್ ಆದ್ರೆ ಮತ್ತೇನ್ ಮಾಡ್ಲಿಕ್ಕೆ ಸಾಧ್ಯ? ನಾವು ದರ ಏರಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಗ್ಯಾಸ್ ರೇಟ್ ಬಹಳ ಜಾಸ್ತಿ ಆಗಿದೆ ಸರ್. ಮೊದಲು ಯುದ್ಧ ಪ್ರಾರಂಭವಾಗಿಂತ ಮೊದಲು 1700 ರೂಪಾಯಿ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತದೆ. ಯುದ್ಧ ಆರಂಭವಾದ ನಂತರ 2200-300 ರೂಪಾಯಿ ಗ್ಯಾಸ್ ಕೊಡ್ತಿದ್ರು. ನಾವು ಕಟ್ಟಿಗೆ ಒಲೆ ಚಾಲೂ ಮಾಡಿದ್ದೇವೆ, ಗ್ಯಾಸ್ ಇಲ್ಲದೆ ಸಂಪೂರ್ಣ 2200 ರೂಪಾಯಿ ಗ್ಯಾಸ್ ಸ್ವಲ್ಪ ಮಧ್ಯದಲ್ಲಿ ಬಿಡೋಕೆ ಪ್ರಾರಂಭ ಮಾಡಿದ್ರ. ಅವಾಗ ಕಟ್ಟಿಗೆ ಒಲೆ ಸಂಪೂರ್ಣ ಬಂದ್ ಮಾಡಿ ಮಧ್ಯದಲ್ಲಿ ಸ್ವಲ್ಪ ಗ್ಯಾಸ್ ಅಲ್ಲಿ ಇದು ಮಾಡ್ತಿದ್ರು. ಇವಾಗ 3000 ಆಗಿದೆ ಮತ್ತೆ ಗ್ಯಾಸ್. ಇದರಿಂದ ಬಹಳ ಪರಿಣಾಮ ಹೊಡೆತ ಬೀಳ್ತಿದೆ ಸರ್. ತಿಂಡಿಯಲ್ಲಿ ಏನು ಹೇಳುವಂತ ಜಾಸ್ತಿ ಮಾಡಿಲ್ಲ. ಒಂದೇ ಸಲ ಗ್ಯಾಸ್ 3000 ಜಾಸ್ತಿ ಮಾಡಿದ್ರಗೋಸ್ಕರ ನಾವೇನು 15, 20, 50 ರೂಪಾಯಿ ಜಾಸ್ತಿ ಮಾಡ್ಲಿಕ್ಕೆ ಆಗಲ್ಲ ಸರ್. ಒಂದು 5 ರೂಪಾಯಿ ಮಾಡಬಹುದು ಅಷ್ಟೇ. 5 ರೂಪಾಯಿ ಆಲ್ರೆಡಿ ಮಾಡಿದ್ವಿ ಒಂದೊಂದು ಐಟಮ್ ಮೇಲೆ. ಇಡ್ಲಿ, ದೋಸೆ ಮತ್ತೆ ರೇಟ್ ಜಾಸ್ತಿ ಮಾಡಿದ್ರೆ ಕಸ್ಟಮರ್ ಆ ಕಡೆ ಈ ಕಡೆ ನಮ್ಮಲ್ಲಿ ಬರುವಂತ ರೆಗ್ಯುಲರ್ ಕಸ್ಟಮರ್ ಅಲ್ಲಿ ಬೇರೆ ಕಡೆ ಹೋಗುವಂತ ರೇಟ್ ಎಲ್ಲಿ ಕಡಿಮೆ ಇದೆ ಅಲ್ಲಿ ಹೋಗ್ತಾರೆ. ಎಲ್ಲಿ ಹೋದ್ರು ಅಷ್ಟೇ ಸಿಗೋದು, ಇಲ್ಲಿಗಿಂತ ಜಾಸ್ತಿನೇ ಇರ್ತದೆ. ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ಫುಡ್ ದೋಸೆ ಐಟಮ್ ಸಂಪೂರ್ಣವಾಗಿ ಬಂದ್ ಮಾಡಿದೆ ಸರ್. ಮಸಾಲಾ ದೋಸೆ, ಉತ್ತಪ್ಪ, ಸೆಟ್ ದೋಸೆ ಇವೆಲ್ಲ ಬೆಳಿಗ್ಗೆ 7 ಗಂಟೆಗೆ ನಮ್ದು ರೆಗ್ಯುಲರ್ ಚಾಲೂ ಇರ್ತಿತ್ತು. ಇವಾಗ ನಾವು ಸಂಜೆ 4 ಗಂಟೆಗೆ ಚಾಲೂ ಮಾಡ್ತಿದ್ವಿ. ಸರ್, ಈಗ ಗ್ಯಾಸ್ ಸಿಲಿಂಡರ್ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ನಮಗೆ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಇದೆ. ಆಮೇಲೆ ಗ್ರಾಹಕರು ಜಾಸ್ತಿ ರೇಟ್ ಜಾಸ್ತಿ ಮಾಡಿದ್ರಿಂದ ಸ್ವಲ್ಪ ಕೇಳ್ತಾ ಇದಾರೆ ಅದಕ್ಕೆ ಏನಂತ. ಮತ್ತೆ ಸರ್, ನಮ್ಗೆ ಸರ್ಕಾರಕ್ಕೆ ಅದೇ ಆಗ್ರಹ ಮಾಡೋದು, ಸ್ವಲ್ಪ ನಮ್ಗೆ ಗ್ಯಾಸ್ ಸಿಲಿಂಡರ್ ಸಪ್ಲೈ ಬೇಗ ಕೊಡಿ ಅಂತ ಆಗ್ರಹ ಮಾಡೋದು ಸರ್, ಸ್ವಲ್ಪ ಕೇಳ್ಕೊಳ್ಳೋದು. ಪ್ಲಸ್ ನಮ್ಗೆ ಈಗ ಗ್ಯಾಸ್ ಶಾರ್ಟೇಜ್ ಇರೋದ್ರಿಂದ ನಾವು 3-4 ಐಟಮ್ಸ್ ಎಲ್ಲ ಬಂದಿಟ್ಟಿದ್ದೀವಿ ಸರ್. ದೋಸಾ ಆಮೇಲೆ ಉತ್ತಪ್ಪ ಎಲ್ಲ ಬಂದಿಟ್ಟಿದ್ದೀವಿ. ಸೊ ಅದೇ ಸರ್ಕಾರಕ್ಕೆ ಅದೇ ಆಗ್ರಹ ಮಾಡಿ ಸ್ವಲ್ಪ ಬೇಗ ಕೊಡಿ ಗ್ಯಾಸ್ ಸಿಲಿಂಡರ್ ಅಂತ ಕೇಳ್ಕೊಳ್ಳೋದು. ರೇಟ್ಸು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ನಮ್ಮ ಕಡೆ ಏನು ಫಾಯ್ದಾನೇ ಉಳಿತಾ ಇಲ್ಲ, ಎಲ್ಲ ಜಸ್ಟ್ ಹಂಗೆ ಮೇಂಟೈನ್ ನಡೀತಾ ಇದೆ ಅಷ್ಟೇ ಕೇಳ್ಕೊಳ್ಳೋದು ಸರ್. ಪರಿಸ್ಥಿತಿ ಅದೇ, ಈಗ ಹೋಟೆಲ್ ಚಾಲೂ ಇಡೋಣ ಬಂದ್ ಇಡೋಣ ಗೊತ್ತಾಗ್ತಾ ಇಲ್ಲ. ಆದ್ರೂ ಎಲ್ಲ ಮೇಂಟೆನೆನ್ಸ್ಗೋಸ್ಕರ ಚಾಲೂ ಇಡ್ತಾ ಇದೀವಿ. ಅದೇ ನಡೆದಿದೆ ಸರ್. ಅದೇ ಗ್ರಾಹಕರಿಗೆ ರೇಟ್ ಜಾಸ್ತಿ ತಗೊಂಡ್ರೆ ಅವರು ಎದಕ್ಕೆ ಏನಂತ ಕೇಳ್ತಾರೆ. ಅದೇ ಆಯಿಲ್ ರೇಟ್, ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ನಾವು 5-10 ರೂಪೀಸ್ ಅಷ್ಟೇ ಜಾಸ್ತಿ ಮಾಡಿದ್ವಿ ಸರ್ ಪರ್ ಐಟಮ್ ಮೇಲೆ. ಐಟಮ್ಸ್ ಬಹಳ ಕಡಿಮೆ ಆಗ್ತಾ ಇದೆ ಈಗ ಮಾಡೋದು ಸರ್. 5-10 ರೂಪಾಯಿ ಜಾಸ್ತಿ